ಅಂದರೆ ತುಂಬ ಇಷ್ಟ. ನಾನು ಅದನ್ನು ಗಿಡದಲ್ಲಿ ನೋಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಇದು ಕಳೆದ ಸಾರಿ ಹಾಕಿದ್ದೆ ವೈಟ್ ಗಿಡಗಳು ನೋಡಿ, ವೈಟ್ ದಾಸವಾಳ ಬಂದಿದೆ. ಆ ಹೂವನ್ನ ಇದೆಲ್ಲ ನಾನು ಕಳೆದ ಸಾರಿ ಹಾಕಿರೋದು. ಅದು ಈ ಸರಿ ಹೂವು ಬಿಟ್ಟಿದೆ, ಖುಷಿ ನನಗೆ. ಬೆಂಗಳೂರಲ್ಲೂ ಕೂಡ ನಾವು ಮನೇಲಿ ಪಾಟ್ಗಳಲ್ಲಿ ಹೂವೆಲ್ಲ ಹೂವು ಅಂದರೆ ಜಾಸ್ತಿ ಮನೆಗೆ ಯೂಸ್ ಆಗೋಂಥದ್ದನ್ನೆಲ್ಲ ಬೆಳ್ಕೊತೀನಿ. ಹೂಗಳು ಕಮ್ಮಿ, ಅಲ್ಲಿ ಪ್ಲೇಸ್ ಸಾಕಾಗಲ್ಲ ಅಂತ. ಇದೆಲ್ಲ ನೋಡಿ ನಾನು ಮನೆ ಕಟ್ಟುವಾಗ ಹಾಕಿದಂಥ ಗಿಡಗಳು. ನಮ್ಮ ತೋಟದ ಬೇಲಿ ಸೈಡಲ್ಲೆಲ್ಲ ನಾನು ಹೂಗಳು ಹಾಕಿದ್ದೀನಿ. ಆ ಹೂವು ಅರಳಿದಾಗ ಅದು ನೋಡೋಕೆ ತುಂಬ ಖುಷಿ. ಇನ್ನೊಂದು ಅಂದರೆ ನಾನು ಹೂ ಬೆಳೆದಿದ್ದೀನಲ್ವ, ಅದರಲ್ಲಿ ಬಂದು ಹಕ್ಕಿಗಳು ಅದನ್ನು ರಸ ಹೀರ್ತಿರ್ತವೆ. ಅದನ್ನು ತುಂಬ ಇಷ್ಟ ನನಗೆ. ಎಷ್ಟೋ ಸರಿ ಅದನ್ನು ವೀಡಿಯೋ ಮಾಡಬೇಕು ಅಂತೀನಿ, ಮಿಸ್ ಆಗ್ತಿರುತ್ತೆ. ಎಷ್ಟು ಹೂವು ಇದೆ ನೋಡಿ. ಆ ಹೂವಲ್ಲಿ ಕೂತ್ಕೊಂಡು ಆ ರಸನ ಹೀರ್ತಾ ಇರ್ತವೆ. ಬೆಳಗ್ಗೆ ನೋಡಬೇಕು, ಬೆಳಗ್ಗೆ ಒಂದು 7 ಗಂಟೆ ಆದರೆ ಎಲ್ಲ ಹಕ್ಕಿಗಳು ಈಗ ಗಿಡದಲ್ಲಿ ಕೂತ್ಕೊಂಡು ಹೂವು ರಸ ಹೀರ್ತಾ ಇರ್ತವೆ. ಅದು ಖುಷಿ. ನಾನು ಹೂವು ಗಿಡ ಹಾಕಿ ಬೆಳೆದು ಆ ಹೂವಿನ ರಸದಲ್ಲಿ ಇನ್ನೊಂದು ಒಂದು ಪಕ್ಷಿದು ಆಹಾರ ಆಗುತ್ತಲ್ವ, ಏನೋ ಒಂದೊಂದು ರೀತಿಲಿ ಒಂಥರ ಮಾಡ್ತಾ ಇರೋದು. ಫುಲ್ಲು ಹೂವಿನ ಗಿಡ ಹಾಕಿದ್ದೀನಿ. ಮಲ್ಲಿಗೆ ಗಿಡ ಅಂತೂ ತುಂಬ ಹೂ ಬಿಡುತ್ತೆ. ಎಷ್ಟು ಹೂ ಬಿಡುತ್ತೆ ಮಲ್ಲಿಗೆ ಗಿಡ ಅಂದರೆ. ಇದು ಮಲ್ಲಿಗೆ ಗಿಡ ತುಂಬ ಹೂ ಬಿಟ್ಟಿತ್ತು, ಅದು ಕಸಿ ಮಾಡಿದ್ದೀವಿ ಇವಾಗ. ಯಾಕೆಂದರೆ ಬರ್ತಾ ಬರ್ತಾ ಮನೆ ಬಾಗಿಲಿಗೆ ಬರುತ್ತೆ ಅದು. ಆ ಹೂವಿನ ಸ್ಮೆಲ್ಲಿಗೆ ಹಾವುಗಳು ಬರ್ತವೆ ಅಂಥೇಳಿ ಅದನ್ನು ಸ್ವಲ್ಪ ಇವಾಗ ಕಸಿ ಮಾಡೋ ಥರ ಕಟ್ ಮಾಡಿದ್ದೀವಿ. ವರ್ಷ ಮಾಡ್ತೀವಿ. ದುಂಡು ಮಲ್ಲಿಗೆ ಅಂತ ಎಷ್ಟು ಪರಿಮಳ ಆಗುತ್ತೆ ಹೂವು. ಕಳ್ಸರಿ ಬಂದಾಗ ಅಷ್ಟು ಹೂವು 2-2 ಮುಡಿಯೋಷ್ಟು ಹೂವು ಸಿಕ್ಕಿತ್ತು. ಎಲ್ಲ ಅರಳಿ ಬಿದ್ದೋಗುತ್ತೆ. ನಾವು ಇಲ್ಲಿ ಬಂದಾಗ ಮಾತ್ರ ಇದನ್ನು ಎಂಜಾಯ್ ಮಾಡ್ತೀವಿ. ಎಲ್ಲ ಅರಳಿ ಕೆಳಗಡೆ ಬಿದ್ದೋಗಿರುತ್ತೆ ಹೂವುಗಳು. ಓಕೆ, ಧನ್ಯವಾದಗಳು.